ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ಯಾರಿಗೆಲ್ಲ ನಮ್ಮ ಕೂದಲು ಉದ್ದವಾಗಿ, ದಟ್ಟವಾಗಿ ಹಾಗೂ ಶೈನಿ ಆಗಿರಬೇಕಂತ ಇಷ್ಟ ಇರಲ್ಲ ಹೇಳಿ ಫ್ರೆಂಡ್ಸ್. ಪ್ರತಿ ಒಂದು ಜನರಿಗೆ ಇದು ಇಷ್ಟ ಇರುತ್ತೆ. ಅದು ಜೆಂಟ್ಸ್ ಇರಲಿ ಅಥವಾ ಲೇಡೀಸ್ ಇರಲಿ, ಪ್ರತಿಯೊಬ್ಬರಿಗೆ ನಮ್ಮ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳಿಬೇಕು, ಒಳ್ಳೆ ರೀತಿಯಲ್ಲಿ ಶೈನ್ ಮಾಡಬೇಕು ಹಾಗೂ ನಮ್ಮ ಕೂದಲು ನ್ಯಾಚುರಲ್ವಾಗಿ ಕಪ್ಪಾಗಿರಬೇಕು ಅಂತ ಪ್ರತಿಯೊಬ್ಬರಿಗೆ ಅನಿಸುತ್ತೆ. ಆದರೆ ಈ ಕಾಲದಲ್ಲಿ ಹೇರ್ ಫಾಲ್ ಸಮಸ್ಯೆ, ಬಿಳಿ ಕೂದಲು ಸಮಸ್ಯೆ ಅಂತೂ ಜಾಸ್ತಿನೇ ಆಗಿಬಿಟ್ಟಿದೆ. ಹಾಗೂ ನಮ್ಮ ಹೇರ್ ಲೈನ್ ಕೂಡ ದಿನಕ್ಕೂ ದಿನ ಅಂದರೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇದಕ್ಕೆ ಕಾರಣ ನಾವು ಬಳಸುವಂಥ ಇವತ್ತಿನ ಕಾಲದಲ್ಲಿ ಕೆಮಿಕಲ್ ಶಾಂಪೂಸ್, ಕೆಮಿಕಲ್ ಸೀರಮ್ಸ್ ಹಾಗೂ ಕೆಮಿಕಲ್ ಹೇರ್ ಡೈ ಹಾಗೂ ಸುಮಾರು ಹಣವನ್ನು ಖರ್ಚು ಮಾಡಿ ಏನೇನಿಲ್ಲ ನಮ್ಮ ಹೇರ್ ಮೇಲೆ ನಾವು ಟ್ರೀಟ್ಮೆಂಟನ್ನ ತಗೊಂಡು ಸಹ ನಾವು ನ್ಯಾಚುರಲ್ವಾಗಿ ನಮ್ಮ ಕೂದಲನ್ನು ಬೆಳವಣಿಗೆ ಮಾಡೋದಕ್ಕೆ ಆಗೋದಿಲ್ಲ ಹಾಗೂ ನ್ಯಾಚುರಲಾಗಿ ಕೂದಲನ್ನ ಕಪ್ಪು ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಹಾಗಾದರೆ ಇವತ್ತಿನ ಈ ಒಂದು ವಿಡಿಯೋನಲ್ಲಿ ನಾನು ನಿಮ್ಮ ಜೊತೆ ನೀವು ನಿಮ್ಮ ಕೂದಲನ್ನು ನ್ಯಾಚುರಲ್ವಾಗಿ ಹೇಗೆ ಕಪ್ಪು ಮಾಡ್ಕೊಳ್ಳೋದು ಹಾಗೂ ನಿಮ್ಮ ಕೂದಲು ಉದುರೋ ಸಮಸ್ಯೆಗೆ ಕೂಡ ಪರಿಹಾರನ ತೊಗೊಂಡು ಬಂದಿದ್ದೀನಿ. ಈ ಒಂದು ವಿಡಿಯೋನಲ್ಲಿ ಯಾವುದೇ ಕೆಮಿಕಲ್ ಬಳಸದೆ ನ್ಯಾಚುರಲ್ವಾಗಿ ರೆಮಿಡಿಯನ್ನು ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಮಾಡೋ ವಿಧಾನ ಹೇಗೆ ಅಂತ. ನೋಡಿ, ಮೊಟ್ಟ ಮೊದಲಿಗೆ ನಾನಿಲ್ಲಿ ಅಗಸೆ ಬೀಜವನ್ನು ತೊಗೊಂಡಿದ್ದೀನಿ. ಇದಕ್ಕೆ ಇಂಗ್ಲೀಷ್ನಲ್ಲಿ ಫ್ಲ್ಯಾಕ್ ಸೀಡ್ಸ್ ಕೂಡ ಅಂತಾರೆ. ಅಗಸೆ ಬೀಜ ನಮ್ಮ ಕೂದಲಿಗೆ ಬಹಳಷ್ಟು ಒಳ್ಳೆಯದು. ಇದು ನಮ್ಮ ಕೂದಲಿಗಲ್ಲದೆ ನಮ್ಮ ದೇಹಕ್ಕೂ ಸಾಕಷ್ಟು ಬೆನಿಫಿಷಿಯಲ್ ಇರೋವಂಥ ಒಂದು ಪದಾರ್ಥ. ಅಗಸೆ ಬೀಜವನ್ನು ಸೇವನೆ ಮಾಡೋರಿಂದ ನಮಗೆ ಇರ್ತಕ್ಕಂಥ ಬೊಜ್ಜಿನ ಸಮಸ್ಯೆ ಕಡಿಮೆ ಆಗುತ್ತೆ, ವೇಟ್ ಲೂಸ್ ಮಾಡೋಕ್ಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಹಾಗೂ ನಮ್ಮ ಫೇಸ್ಗೆ ಕೂಡ ಅದು ಸಾಕಷ್ಟು ಒಳ್ಳೆಯ ರೀತಿಯಲ್ಲಿ ಕಾರ್ಯ ಮಾಡುತ್ತೆ. ಇವಾಗ ನಾನು ಒಂದು ಕಬ್ಬಿಣ ಬಾಳಿಗೆಯನ್ನು ತೊಗೊಂಡು 2 ಸ್ಪೂನ್ ಅಷ್ಟು ಅಗಸೆಯನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಲೋ ಫ್ಲೇಮ್ನಲ್ಲಿ ಇಟ್ಟು ಒಳ್ಳೆ ರೀತಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ. ಇದು ನೋಡಿ, ಈ ಥರ ಹಾಕಿದ ತಕ್ಷಣ ಚಟಪಟ ಅನ್ನಕ್ಕೆ ಆಗ್ತವೆ. ಅದಕ್ಕಾಗಿ ಒಂದು ಮುಚ್ಚಿಗೆ ತೊಗೊಂಡು ಈ ಥರ ಮುಚ್ಚಿಗೆ ಅಂದರೆ ಅದಕ್ಕೆ ಕವರ್ ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂದರೆ ಅವು ಯಾವ ಹೊರಗಡೆ ಬೀಳೋದಿಲ್ಲ ಹಾಗೂ ಬೇಗನೆ ಒಳ್ಳೆಯ ರೀತಿಯಲ್ಲಿ ಕಪ್ಪು ಬಣ್ಣಕ್ಕೆ ತಿರುಗ್ತಾ ಹೋಗುತ್ತೆ. ಹಾಗಾಗಿ ಈ ಥರ ಮಾಡ್ಕೊಳ್ಳೋದ್ರಿಂದ ಒಂದು ನ್ಯಾಚುರಲ್ ಪರಿಹಾರನ ನೀವು ಪಡ್ಕೊಳ್ಬಹುದು. ಅಗಸೆ ಬೀಜದಲ್ಲಿ ವೈಟಮಿನ್ ಎ, ಬಿ, ಸಿ, ಇ ಹಾಗೂ ಪ್ರೋಟೀನ್ಸ್ ಕೂಡ ಇರುತ್ತೆ, ಮ್ಯಾಗ್ನೇಷಿಯಮ್ ಕೂಡ ಇರುತ್ತೆ. ಇದು ನಮ್ಮ ಕೂದಲು ಬೆಳವಣಿಗೆಗಾಗಿ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಅಗಸೆಯಲ್ಲಿ ಇರ್ತಕ್ಕಂಥ ಒಂದು ಎಣ್ಣೆ ಪದಾರ್ಥ ಇರುತ್ತಲ್ಲ, ಅದು ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಕಪ್ಪು ಮಾಡುವಂಥ ಶಕ್ತಿ ಈ ಒಂದು ಅಗಸೆ ಬೀಜನಲ್ಲಿ ಇರುತ್ತೆ. ಹಾಗಾಗಿ ನಾನು ಇಲ್ಲಿ ಅಗಸೆ ಬೀಜವನ್ನು ತೊಗೊಂಡು ಇವತ್ತಿನ ಒಂದು ಈ ಹೋಮ್ ಮೇಡ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತ ನೀವು ಇದನ್ನು ಟ್ರೈ ಮಾಡಿದ್ರೆ ನಿಮಗೆ ಉಪಯೋಗ ಬರೋವಂಥದ್ದು ಹಾಗೂ ಇದರಿಂದ ಯಾವ ಕೂಡ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ನ್ಯಾಚುರಲ್ವಾಗಿ ನಿಮ್ಮ ಕೂದಲುಗಳನ್ನು ಬಿಳಿ ಕೂದಲಿಂದ ಕಪ್ಪು ಕೂದಲನ್ನು ಮಾಡ್ಕೋಬಹುದು. ಅದು ಸಹ ನ್ಯಾಚುರಲ್ವಾಗಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಒಳ್ಳೆ ರೀತಿಯಲ್ಲಿ ಇದು ಹುರಿತಾ ಇದೆ. ಎಷ್ಟು ನೋಡಿದಾರ ಅಗಸೆ ಎಷ್ಟು ಅಂದರೆ ಶೈನಿ ಆಗ್ತಾ ಇದೆಯಲ್ಲ. ಈ ಒಂದು ಶೈನ್ ನಮ್ಮ ಕೂದಲುಗಳಲ್ಲಿ ಕೂಡ ಇಳಿಯುತ್ತೆ. ಈ ಒಂದು ರೆಮಿಡಿ ನಾನು ಟ್ರೈ ಮಾಡಿದ್ರೆ ನಿಮ್ಮ ಕೂದಲು ಬಿಳಿ ಕೂದಲಂತೂ ತಡೆಯುತ್ತೆ ಹಾಗೂ ನಿಮ್ಮ ಕೂದಲು ಶೈನ್ ಕೂಡ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಇವಾಗ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಟೀ ಪುಡಿ ಅಂದರೆ ಚಹಾ ಪತ್ತಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೀ ಪುಡಿ ನಮ್ಮ ಕೂದಲಿಗೆ ನ್ಯಾಚುರಲ್ವಾಗಿ ಡೈ ಅಂದರೆ ಕಲರ್ ಮಾಡುವಂಥ ಒಂದು ಶಕ್ತಿ ಈ ಒಂದು ಟೀ ಪುಡಿನಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಬಳಸಿ ಇವತ್ತಿನ ಒಂದು ರೆಮಿಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಅದು ಹಾಕಿದ ತಕ್ಷಣ ಈ ಥರ ನೋಡ್ರಿ ಹೊಗೆ ಬರುತ್ತೆ. ಯಾಕಂದರೆ ನಾನು ಟೀ ಪುಡಿ ಹಾಕಿದ್ದೀವಲ್ಲ, ಹಾಗಾಗಿ ಇದರಲ್ಲಿ ಹೊಗೆ ಬರುತ್ತೆ. ಇದನ್ನು ಸಹ ಒಳ್ಳೆ ರೀತಿಯಲ್ಲಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒಳ್ಳೆ ರೀತಿಯಲ್ಲಿ ಪೂರ್ತಿ ಬ್ಲ್ಯಾಕ್ ಆಗೋವರೆಗೂ ಇದನ್ನು ಸಹ ಹುರ್ಕೊಳ್ಬೇಕಾಗುತ್ತೆ. ಇವು 2 ಪದಾರ್ಥ ಒಳ್ಳೆ ರೀತಿಯಲ್ಲಿ ಹುರಿದ ನಂತರ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹೇಳ್ತೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಹಾಗೂ ನೀವು ಕೂಡ ಟ್ರೈ ಮಾಡಿ. ಕೆಲವೊಮ್ಮೆ ನಾವು ಏನಂದರೆ ವಿಡಿಯೋನ ಸ್ಕಿಪ್ ಮಾಡಿ ಅರ್ಧ ಮಾಹಿತಿಯನ್ನು ತೊಗೊಂಡು ನಂತರ ಅದು ನಮ್ಮ ಕೂದಲಿಗೆ ಅಫೆಕ್ಟ್ ಆಗದೆ ಮತ್ತು ನಾವು ಹೇಳ್ತೀವಿ ನಾವು ಆ ವಿಡಿಯೋ ನೋಡಿ ಮಾಡಿದ್ದೀವಿ, ಅದು ನಮಗೆ ಕಾರ್ಯ ಮಾಡಿಲ್ಲ ಅಂದರೆ. ನೀವು ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಂಡು ಹಾಗೂ ಹೇಳಿ ರೀತಿಯಲ್ಲಿ ಮಾಡಿದ್ರೆ ತಾನೇ ನಿಮಗೆ ಎಫೆಕ್ಟ್ ಆಗೋದು. ಇವಾಗ ನೋಡಿ, ಇದಕ್ಕೆ ಒಳ್ಳೆ ರೀತಿಯಲ್ಲಿ ಹುರ್ಕೊಂಡಾಯ್ತು. ನೀವು ನೋಡ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಬ್ಲ್ಯಾಕ್ ಆಗಿಬಿಟ್ಟಿದೆ ಅಂತ. ಇದನ್ನು ಒಂದು 5 ನಿಮಿಷ ಸ್ಟವ್ ಆಫ್ ಮಾಡಿ ಇವಾಗ ತಣ್ಣಗಾಗೋಕ್ಕೆ ಬಿಡ್ತೀನಿ.
ತಣ್ಣಗಾದ ತಕ್ಷಣ ಇದಕ್ಕೆ ಒಂದು ಚಿಕ್ಕ ಬೌಲಲ್ಲಿ ತಗೊಂಡಿದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ರೀತಿ ಬ್ಲ್ಯಾಕ್ ಆಗಿ ಶೈನಿ ಆಗಿ ಆಗಿದೆ ಅಂತ. ಈ ಒಂದು ನ್ಯಾಚುರಲ್ ಡೈನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತ ನಿಮಗೆ ಉಪಯೋಗ ಬರೋಂತ ಹೋಪ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಏನು ಮಾಡ್ತೀನಿ ಅಂದರೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಅದರಲ್ಲಿ ಹಾಕ್ಕೊಂಡು ಒಂದು ಸಾಫ್ಟ್ ಪುಡಿ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಪೂರ್ತಿ ಒಂದು ಪೌಡ್ರ್ ಥರ ಇದಕ್ಕೆ ನಮಗೆ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಥರ ಕವರ್ ಹಚ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಇದು ಅಂದರೆ ಅದು ಏನು ಮುಚ್ಚಣಿಗೆ ಇದೆಲ್ಲ ಅದಕ್ಕೆ ಅಂಟ್ಕೊಳ್ಳೋದಿಲ್ಲ ಹಾಗೂ ವೇಸ್ಟ್ ಕೂಡ ಆಗೋದಿಲ್ಲ. ಈ ಥರ ಮಾಡಿಕೊಂಡ್ರೆ ಒಳ್ಳೆ ರೀತಿಯಲ್ಲಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಪೌಡರ್ ಸಿಗೋದು. ಇವಾಗ ನೋಡಿ ಇದು ಒಂದು ಫೈನ್ ಪೌಡರ್ ಥರ ನಮಗೆ ಸಿಕ್ಕಿಬಿಟ್ಟಿದೆ. ನೋಡ್ತಾ ಇದ್ರಲ್ಲ ಅದಕ್ಕೆ ವೇಸ್ಟ್ ಕೂಡ ಅಂಟ್ಕೊಳ್ಳಿಲ್ಲ. ಇವಾಗ ನೀವು ನೋಡ್ಬೋದು ಇದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಎಣ್ಣೆ ಅಂಶ ಬಿಡ್ತಂದರೆ, ಯಾಕಂದರೆ ಅಗಸೆಯಲ್ಲಿ ಎಣ್ಣೆ ಪ್ರಮಾಣ ಇರುತ್ತೆ. ಇದು ನಮ್ಮ ಕೂದಲಿಗಾಗಿ ನ್ಯಾಚುರಲ್ ಡೈ ಥರ ಕಾರ್ಯ ಮಾಡುತ್ತೆ. ಇದನ್ನು ಇವಾಗ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಕಪ್ಪಾಗಿದೆ ಏನು ಪೌಡರ್ ಇದೆ ಅದು ನಮಗೆ ಸಿಕ್ಕಿಬಿಟ್ಟಿದೆ ಅಂತ. ಈ ಥರ ನಾನು ಇದಕ್ಕೆ ತಗೋತಾ ಇದ್ದೀನಿ. ಈ ಒಂದು ರೆಮಿಡಿ ನೀವು ಖಂಡಿತ ಟ್ರೈ ಮಾಡಿದ್ರೆ ನಿಮಗೆ ಖಂಡಿತ ನಿಮ್ಮ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಸಿಗುತ್ತೆ. ಅಂದರೆ ಇದನ್ನು ನೀವು ಒಂದೇ ಸರ್ತಿ ಮಾಡಿದಾಗ ಪರಿಹಾರ ಸಿಗೋಬೇಕಂತ ಇಲ್ಲ. ನೀವು ವಾರದಲ್ಲಿ 1 ಸಲ 2 ಸಲ ಈ ಥರ ಮಾಡ್ಕೋತಾ ಇದ್ದರೆ ಸ್ವಲ್ಪ ದಿನಗಳ ನಂತರ ನಿಮಗೆ ಬಿಳಿ ಕೂದಲು ಸಮಸ್ಯೆಯಿಂದ ನೀವು ಪರಿಹಾರನ ಪಡ್ಕೋಬೋದು. ಇವಾಗ ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಅಂತ 1-2 ಸ್ಪೂನಷ್ಟು ಈ ರೆಡಿ ಮಾಡಿರ್ತಕ್ಕಂಥ ಅಗಸೆ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ನೀವು ತಿಂಗಳು ಸಹ ಸ್ಟೋರ್ ಮಾಡ್ಕೊಂಡು ಇಟ್ಕೋಬಹುದು ಫ್ರೆಂಡ್ಸ್. ಇದರಲ್ಲಿ ಏನೂ ಹಾಕಬೇಡ್ದು. ಈ ಥರನೇ ಡ್ರೈ ಪೌಡರ್ ನೀವು ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕೋ ಆವಾಗ ನೀವು ಬಳಸಬಹುದು. ಇವಾಗ ಇದಕ್ಕೆ ನಾನು 1-2 ಸ್ಪೂನಷ್ಟು ಅಗಸೆ ಎಣ್ಣೆ ಅಂದರೆ ಮಸ್ಟರ್ಡ್ ಆಯಿಲ್ನ ಹಾಕ್ಕೋತಾ ಇದ್ದೀನಿ. ಅಗಸೆಯಲ್ಲಿ ಸಾಕಷ್ಟು ಉಷ್ಣತೆ ಇರುತ್ತೆ ಹಾಗೂ ಒಮೆಗಾ 3 ಇರುತ್ತೆ. ಇದು ನಮ್ಮ ಕೂದಲಿಗೆ ಬೆಳವಣಿಗೆ ಕೊಡೋಕ್ಕೆ ಸಾಕಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ. ಉಷ್ಣ ಪದಾರ್ಥ ಇರೋದ್ರಿಂದ ನಮ್ಮ ಒಂದು ಬ್ಲಡ್ ಸರ್ಕ್ಯುಲೇಷನ್ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಹಾಗೂ ಸ್ಕ್ಯಾಲ್ಪ್ ಕೂಡ ಇದು ಒಂದು ಸ್ಟ್ರಾಂಗ್ ಆಗಿ ಕಾರ್ಯ ಮಾಡುತ್ತೆ. ಹಾಗಾಗಿ ಇಲ್ಲಿ ನಾನು ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಕೂಡ ಹಾಕ್ಕೋಬೋದು, ಆದರೆ ಸಾಸಿವೆ ಎಣ್ಣೆ ತೊಗೊಂಡ್ರೆ ಭಾಳಷ್ಟು ಒಳ್ಳೆಯದು. ಹಾಗಾಗಿ ಸಾಸಿವೆ ಎಣ್ಣೆನ ತೊಗೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ರಲ್ವ ಈ ಒಂದು ನಮ್ಮ ನ್ಯಾಚುರಲ್ ಡ್ರೈ ರೆಡಿ ಆಗಿಬಿಟ್ಟಿದೆ. ನೀವು ಇದನ್ನು ಹಚ್ಕೊಂಡು ಇಡೀ ರಾತ್ರಿ ಬಿಡಬಹುದು ಅಥವಾ ಹಚ್ಕೊಂಡು 1-2-3 ತಾಸು ನಂತರ ನೀವು ತಲೆ ಸ್ನಾನ ಮಾಡಿದ್ರೆ ನಿಮಗೆ ನ್ಯಾಚುರಲ್ ಆಗಿ ಕಪ್ಪು ಕೂದಲು ಸಿಕ್ಕಿಬಿಡುತ್ತೆ ಫ್ರೆಂಡ್ಸ್. ಈ ಒಂದು ರೆಮಿಡಿ ಖಂಡಿತ ನೀವು ಟ್ರೈ ಮಾಡಿ ಹಾಗೂ ಇದು ನಿಮಗೆ ಉಪಯೋಗ ಬಂತಾ ಇಲ್ಲ ಅಂತ ನನ್ನನ್ನು ಖಂಡಿತ ತಿಳಿಸಿ. ಇವಾಗ ನೋಡಿ ಈ ಉಳಿದಿರತಕ್ಕಂಥ ಪೌಡರ್ನ ನಾನು ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕ್ಕೊಂಡು ನೀವು ಇದಕ್ಕೆ ತಿಂಗಳನ್ರಿ 2 ತಿಂಗಳನ್ರಿ ಎಷ್ಟು ಬೇಕೋ ಅಷ್ಟು ದಿನ ಇಟ್ಕೋಬೋದು. ಮಾತ್ರ ಇದು ಡ್ರೈ ಇರಬೇಕು. ಇದರಲ್ಲಿ ನಾವು ಏನು ಕೂಡ ಆ್ಯಡ್ ಮಾಡೋದಿಲ್ಲ. ಹಾಗಾಗಿ ಇದನ್ನು ನೀವು ಸ್ಟೋರ್ ಮಾಡ್ಕೊಂಡು ಇಟ್ಕೋಬೋದು ಹಾಗೂ ನಿಮಗೆ ಎಮರ್ಜೆನ್ಸಿ ಇದ್ದಾಗ ನೀವು ಇದನ್ನು ಟ್ರೈ ಮಾಡ್ಬೋದು. ಈ ಒಂದು ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋನಲ್ಲಿ.